Okay, let's begin with email build in Marketing Cloud. Next, add mouse pointer ತಗೊಂಡ್ಬಿಡ್ತೀನಿ. Add content, email. Mostly ನಾವು reply mail ಮೇಲೆ select a template to use components to create from HTML. Select template ತಗೊಳ್ಳೋಣ ಸದ್ಯಕ್ಕೆ ಏನ್ template ಕೊಡುತ್ತೆ ನೋಡೋಣ. Okay, perfect. So we have some templates. Simple ಆಗಿರೋದು ಒಂದು template ತಗೊಳ್ಳೋಣ. Coming appointment about us, branding, ಡೆಮೋ ರಿಕ್ವೆಸ್ಟ್, ಲೋಕಲೈಸ್ಡ್ ಆಫರ್, ಆನ್ ಡಿಮಾಂಡ್, ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್, ವೆಲ್ಕಮ್ ಇಮೇಲ್ ಇಲ್ವಾ, ಇಮೇಲ್ ವೇಟ್ ಲಿಸ್ಟ್ ಅಲ್ಲಿ ಅಬೌಟ್ ಅಸ್ ತಗೊಳ್ಳೋಣ, ನೋಡೋಣ ಏನ್ ಕೊಡುತ್ತೆ ಅಂತ. ಮೋಸ್ಟ್ಲಿ ಯು ಐ ಕಂಪ್ಲೀಟ್ಲಿ ಹೊಸ್ತು. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ ವಿತ್ ದಿಸ್. ಪ್ರೀ ಬಿಲ್ಟ್ ಏನಾದ್ರು ಸಿಗುತ್ತಾ ಅಥವಾ ಚೇಂಜ್ ಮಾಡ್ಬೋದಾ? CMS ಆಥರ್, ಕಾಂಟೆಂಟ್ ಎಡಿಟರ್ ಆ್ಯಪ್, URL ಚೆಕ್ ಮಾಡ್ಕೋತಾ ಇದ್ದೀನಿ ಏನಿದೆ ಅಂತ. ಇಮೇಲ್ ಕಳ್ಸೋದಕ್ಕೆ ನಮಗೆ ಪ್ರಿಫರೆನ್ಸ್ ಸೆಂಟರ್ ಪೇಜ್ ಬೇಕು, ಅನ್ಸಬ್ಸ್ಕ್ರೈಬ್ ಪೇಜ್ ಬೇಕು. ಅದೆಲ್ಲ ಇಲ್ಲದೆ ವರ್ಕ್ ಆಗಲ್ಲ ಕ್ಯಾನ್ಸ್ಪಾಮ್ ಆಕ್ಟ್ ಪ್ರಕಾರ. ಹೋಪಿಂಗ್ ನೋಡೋಣ ಏನಿದೆ ಅಂತ ಕಾಂಟೆಂಟ್ ಬಿಲ್ಡ್ರಲ್ಲಿ. ಒಂದು HTML ಇಮೇಲ್ ಬಿಲ್ಡ್ ನೋಡೋಣ, ಒಂದು ಇದನ್ನು ನೋಡೋಣ. ಪ್ರೀ ಹೆಡರ್, ಓಕೆ. ಸಬ್ಜೆಕ್ಟ್ ಲೈನ್, ಇನ್ವೈಟ್ ದೆಮ್ ಟು ಲರ್ನ್ ಮೋರ್ ಅಬೌಟ್, ಗೆಟ್ ಟು ನೋ ಯುವರ್ ಕಂಪ್ನಿ, ದಿಸ್ ಇಸ್ ದಿ ಕೋಡ್, ಪ್ರಮೋಷನಲ್ಲು, ಸೈಲ್ಸು. ಓಕೆ, ಇದೆಲ್ಲ ಎಡಿಟಿಂಗ್ ಮಾಡಬೇಕಾಗುತ್ತೆ. Looks like create content visualization using personalization, add variation. Looks like you don't have the required data graph setup. Your Salesforce admin can help with this one. ಸುಮಾರು ಇಲ್ಲ, ಸೊ ಮಾಡಬೇಕಾಗತ್ತೆ. ನೋಡೋಣ. ಯಾರ್ ಲೋಗೋ, ಆಲ್ ಟೆಕ್ಸ್ಟ್, ಸುಮಾರಿದೆ. ಕಾಲ್ ಟು ಆಕ್ಷನ್, ಮೀಡಿಯಲ್ಲಿ ಒಂದು ಇಮೇಜ್ ಇದೆ. ಲೇಔಟ್ ಅಲ್ಲಿ ಕಾಂಟೆಂಟ್ ಬ್ಲಾಕ್ಸ್, ರಿಪೀಟರು ಸೆಕ್ಷನ್ ಇದೆ, ಬಟನ್ಸ್ ಇವೆಲ್ಲ ಇದೆ. ನೋಡೋಣ ಇಲ್ಲಿ ಏನಿದೆ ಅಂತ. ಏನಾದ್ರು ಟೆಕ್ಸ್ಟ್ ಹಾಕಬೇಕು, ಟೈಪ್ ಮಾಡ್ಬೇಕು ನಾವೇನೆ. ಯಾರು ಲೋಗೋ ಕೇಳ್ತಾ ಇದೆ, ಲೋಗೋಗೆ ಇಲ್ಲಿ ಆಡ್ ಮಾಡಕ್ ಕೊಟ್ಟಿದ್ದಾನೆ. ಮರ್ಚ್ ಫೀಲ್ಡ್ ಕೊಟ್ಟಿದ್ದಾನೆ. ಮರ್ಚ್ ಫೀಲ್ಡ್ ಇಸ್ ಸೇಲ್ಸ್ಫೋರ್ಸ್ ಪರ್ಸನಲೈಸೇಷನ್. ಇದು ಡ್ರ್ಯಾಗ್ ಮಾಡ್ಬೋದಾ? ಇಲ್ಲ. ಪ್ರಮೋಷನಲ್ಲು, ಟ್ರಾನ್ಸಾಕ್ಷನಲ್ಲು, ಸ್ಟೈಲ್ಸು, ಡೇಟಾ ಸೋರ್ಸಸ್ ಇಲ್ಲಿದೆ. ಯೂನಿಫೈಡ್ ಇಂಡಿವಿಜುವಲ್ ಇಲ್ಲಿದೆಯಲ್ಲ. ಪರ್ಸನಲೈಸೇಷನ್ಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ಇಲ್ಲಿಂದ ಬರುತ್ತೆ. ಲೋಗೋ, ರೀಪ್ಲೇಸು, ಡೌನ್ಲೋಡ್, ರಿಮೂವ್. ಓಕೆ, ಡೈನಮಿಕ್ ಕಾಂಟೆಂಟ್ ಒಂದು ಮಿಸ್ಸಿಂಗ್ ಇದೆ. ಸೆಲೆಕ್ಟ್ ಬ್ರ್ಯಾಂಡ್. ಓಕೆ, ಸೊ ರಿವ್ಯೂ ಮಾಡ್ಬಿಡೋಣ, ನೋಡೋಣ ಇಲ್ಲಿ. ಸೆಲೆಕ್ಟ್ ಸೆಗ್ಮೆಂಟ್, ನಮ್ಮ ಹತ್ರ ಸೆಗ್ಮೆಂಟ್ ಇಲ್ಲ. ಸೊ ಇದನ್ನೇ ಹೇಳಿದ್ದು, ಮಿಸ್ಸಿಂಗ್ ಇದೆ. ಇದು ಓಕೆ, ಇದು ಮಿಸ್ಸಿಂಗ್. ಆರ್ಗನೈಸೇಷನ್ ಪ್ರಿಫರೆನ್ಸಸ್, ಆರ್ಗನೈಸೇಷನ್ ಅಡ್ರೆಸ್, ಅನ್ಸಬ್ಸ್ಕ್ರೈಬ್ ಲಿಂಕ್. ಸೆಂಡ್ ಟೆಸ್ಟ್ ಸೆಂಡ್ಸ್ ಕೌಂಟ್ ಟುವರ್ಡ್ಸ್ ಮೆಸೇಜ್ ಕ್ರೆಡಿಟ್ಸ್. ಟು ಪ್ರಿವ್ಯೂ ಮೆಸೇಜಸ್ ಪರ್ಸನಲೈಸೇಷನ್ ಪಬ್ಲಿಷ್ ಅಟ್ ಲೀಸ್ಟ್ ಒನ್ ಸೆಗ್ಮೆಂಟ್. ಸೊ ನಾವು ಡೇಟಾ ವಾಪಸ್ ಬರ್ಬೇಕಾಗತ್ತೆ. ಸೊ ಇದನ್ನ ನಾನು ಹೆಸರು ಕೊಟ್ಟುವ, ಇದಕ್ಕೆ ವರ್ಕ್ ಫ್ಲೋಸು ಸೇವ್ ಕೊಡೋಣ. ಏನಾದ್ರು ಕೊಡುತ್ತಾ ನೋಡೋಣ ಇಲ್ಲಿ. ಅಪ್ಡೇಟೆಡ್. ಓಕೆ, ಇಲ್ಲಿದೆ ಮೆಸೇಜ್. ಓಕೆ, ಇನ್ನು ಚೇಂಜ್ ಮಾಡ್ಬೋದಾ? ಓಕೆ, ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ಇದೇ ಇರಲಿ. ಈಗ ನಮಗೆ ಸೆಗ್ಮೆಂಟ್ ಬೇಕು ಅಲ್ವಾ? ಸೆಗ್ಮೆಂಟ್ ಬೇಕು ಅಂದ್ರೆ ಮತ್ತೆ ನಾವೀಗ 3 ಡೇಟಾ ಸೆಗ್ಮೆಂಟ್ಸ್ ಕ್ರಿಯೇಟ್ ನ್ಯೂ ಸೆಗ್ಮೆಂಟ್. ಡೇಟಾ ಕ್ಲೌಡ್ ಮತ್ತೆ ಇದು ಯೂಸ್ ವಿಜುವಲ್ ಬಿಲ್ಡರ್, ಇನ್ಸ್ಟಾಲ್ ಡೇಟಾ ಕಿಟ್ಸ್, ಕ್ರಿಯೇಟ್ ಸೆಗ್ಮೆಂಟ್ ಫ್ರಮ್ ಅ ಡೇಟಾ ಕಿಟ್. ನೆಕ್ಸ್ಟ್ ಪ್ರೀ ಬಿಲ್ಟ್, ಎಂಗೇಜ್ಮೆಂಟ್, ಕಲೆಕ್ಷನ್ಸ್, ಅರ್ಲಿ ಸ್ಟೇಜ್ ಕಲೆಕ್ಷನ್ ಸ್ಯಾಂಪಲ್, ಯೂನಿಫೈಡ್ ಇಂಡಿವಿಜುವಲ್ ಎಲ್ಲ ಡಿಫಾಲ್ಟ್ ಹೋಗ್ತೀನಿ. ಡಿಫಾಲ್ಟ್ ಸ್ಪೇಸು, ಸೆಗ್ಮೆಂಟ್ ಆನ್ ಇಂಡಿವಿಜುವಲ್ ID,
ಸೆಗ್ಮೆಂಟೇಶನ್ ನೇಮ್, email underscore first underscore segment. Next, the data model object does not exist. Okay. Use visual editor. Standard segment, create segment on a data model object in related objects and inside waterfall or real-time segment to dynamic segment. ಸ್ಟ್ಯಾಂಡರ್ಡ್ ತಗೊಳ್ಳೋಣ, ಗೊತ್ತಿಲ್ಲ ಇವೆಲ್ಲ ನೋಡ್ಬೇಕು ನಾನು. ಸೆಗ್ಮೆಂಟ್ ಆನ್ ಇಂಡಿವಿಜುವಲ್, ಅಕೌಂಟ್, ಕಾಂಟ್ಯಾಕ್ಟ್ ಇದೆಯಾ? ಕಾಂಟ್ಯಾಕ್ಟ್ ಇಲ್ವಲ್ಲ. ಪಾರ್ಟಿ, ಯೂನಿಫೈಡ್ ಇಂಡಿವಿಜುವಲ್, ಓಕೆ, ಇಂಡಿವಿಜುವಲ್, ಇಮೇಲ್ ಅಂಡರ್ಸ್ಕೋರ್ ಫಸ್ಟ್ ಅಂಡರ್ಸ್ಕೋರ್ segment, standard publish, do not schedule it, frequency daily, weekly, monthly, run every 12 hours. ಬೇಡ, ಒಂದ್ ಕೆಲಸ ಅವನ ಸ್ಕೆಡ್ಯೂಲ್ ಬೇಡ, ಲುಕ್ ಬ್ಯಾಕ್ ಫಾರ್ ಎವ್ರಿ 90 days. ರ್ಯಾಪಿಡ್ ಪಬ್ಲಿಷ್ ಮಾಡ್ಬೇಕಿತ್ತು. 7 days ಸಾಕಾಗಿತ್ತು ನಮ್ಗೆ. ನೋಡೋಣ, ಇದೆ ನೇಮ್ ಕೊಟ್ಟಿದೀವಿ, ಈಗ ರೂಲ್ಸ್ ಕೊಡ್ಬೇಕು ನಾವು. ಲೆಫ್ಟ್ ಅಲ್ಲಿ ನಮ್ಗೆ ಆಟ್ರಿಬ್ಯೂಟ್ ಸಿಗುತ್ತೆ. ಅಕೌಂಟ್, ಕಾಂಟ್ಯಾಕ್ಟ್ ಪಾಯಿಂಟ್ ಇಮೇಲ್ ಇದೆ, ಇಲ್ಲಿ ಇದೆ. ಒಂದ್ ನಿಮಿಷ ಇರ್ಲಿ, ಲೋಡ್ ಆಗ್ಲಿ ಇದು. ಲೋಡ್ ಆಗ್ತಲ್ವಲ್ಲ ಇದು. ಇನ್ಕ್ಲೂಡ್ ಎಕ್ಸಿಟ್ ರ್ಯಾಂಕ್ ಲಿಮಿಟ್ ಇದೆ. ಕಾಂಟ್ಯಾಕ್ಟ್ ಪಾಯಿಂಟ್ ಇಮೇಲ್ ಅಡ್ರೆಸ್ is equal to not equal to contains gmail.com. ends with ತಗೊಳ್ಳೋಣ. ends with ಇಲ್ಲ, contains ಇದೆ, equal to begins with ಇದೆ. ಕಂಟೆಂಟ್ಸ್ ಇರಲಿ. ಸೇವೆ ಕೊಡ್ತಲ್ವಲ್ಲ. ಡನ್, ಸೇವ್. 522 ಜನ ಬಂದಿದ್ದಾರೆ. ಓಕೆ, 522 ಅಂದ್ರೆ ನಾನು ಇರ್ಬೇಕಿದ್ರಲ್ಲಿ. ನೋಡೋಣ ಇದು. ಸೊ ನಾನು ಇದೀನಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಪ್ರೊಫೈಲ್ ಎಕ್ಸ್ಪ್ಲೋರರ್ ಬಂದು ಡಿಫಾಲ್ಟು ಯೂನಿಫೈಡ್ ಇಂಡಿವಿಜುವಲ್ ಸೆಗ್ಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಈ ಐಡೆಂಟಿಟಿ ರೆಸೊಲ್ಯೂಷನ್ ಅಲ್ಲಿ ಇರ್ಬೇಕು. ಫಸ್ಟ್ ನೇಮ್ ಚಂದ್ರ SFMC. ನಾನು ಬಂದಿರ್ಬೇಕಿಲ್ಲಿ, ಇಲ್ಲ. ಚಂದ್ರ 522 ಇದೆ. ಯೂನಿಫೈಡ್ ಇಂಡಿವಿಜುವಲ್, ಓಕೆ, ತೊಂದರೆ ಇಲ್ಲ. ಸೇವ್. ಸೆಗ್ಮೆಂಟ್ ಪಾಪ್ಯುಲೇಷನ್ 522 ತೋರಿಸ್ತಾ ಇತ್ತಲ್ಲ, 0 ಆಗ್ಬಿಟ್ಟಿದೆ. ಇದು ಸೆಗ್ಮೆಂಟ್ ತುಂಬಾ ದೊಡ್ಡದು. ಡನ್ ನೋಡಿಯೋಣ, ಜನ ಬರ್ತಾರ ಇಲ್ವ. ಇಲ್ಲಿ ಜನ ಬಂದ ಮೇಲೆ ಸೆಗ್ಮೆಂಟೇಶನ್ ಪಾಪ್ಯುಲೇಷನ್ ಅಟ್ಲೀಸ್ಟ್ 1 ಬರ್ಬೇಕು. ನಾವು ಇಮೇಲ್ ನೋಡ್ಬೇಕು ಅಂದ್ರೆ ಅಲ್ವಾ. ಇಮೇಲ್ ನೋಡೋದಕ್ಕೆ ಕಾಂಟೆಂಟ್ ಬರಬೇಕು. ಮತ್ತೆ ಯೂನಿಫೈಡ್ ಇಂಡಿವಿಜುವಲ್ ಇದು ಬೇಡ. ಈಗ ನಾವು ಸೆಗ್ಮೆಂಟೇಶನ್ಸ್ ಹೋದ್ರೆ ಇಲ್ಲಿ ಅಡ್ಮಿನ್ ಸೆಗ್ಮೆಂಟ್ ಆಕ್ಟಿವ್ ಇದೆ. ಕೆಲವೊಂದ್ಸತಿ ಸ್ಟ್ಯಾಂಡರ್ಡ್ ಪಬ್ಲಿಷ್ ಆಕ್ಟಿವ್. ಓಕೆ, ನೀವು ಆಕ್ಟಿವೇಶನ್ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಕಳಿಸುತ್ತಿದ್ದು
ನನ್ನ ಹತ್ರ ಆಕ್ಟಿವೇಶನ್ ಟಾರ್ಗೆಟ್ ಇಲ್ಲ. ಆಕ್ಟಿವೇಶನ್ ಟಾರ್ಗೆಟ್ ಇಮೇಲ್ ಫಸ್ಟ್ ಸೆಗ್ಮೆಂಟ್, ಡಿಕಂಪೈಲರ್ ಇಲ್ಲ. ಆಕ್ಟಿವೇಶನ್ ಈಗ ನಾವು ಡೇಟಾ ಕ್ಲೌಡ್ ಸೆಟಪ್ ಹೋಗಿ ಆಕ್ಟಿವೇಶನ್ ಟಾರ್ಗೆಟ್ ನೋಡ್ಬೇಕು. ಕ್ರಿಯೇಟ್ ಆಕ್ಟಿವೇಶನ್ ಟಾರ್ಗೆಟ್ ಇನ್ ಡೇಟಾ ಕ್ಲೌಡ್ ಅಂದ್ರೆ ಸೆಗ್ಮೆಂಟ್ ಆಗಿದೆ, ಎಲ್ಲಿಗೆ ಹೋಗಿ ಕೂರ್ಬೇಕು? ಡೇಟಾ ಕ್ಲೌಡ್ ಆಕ್ಟಿವೇಶನ್ ಟಾರ್ಗೆಟ್ ಇನ್ ಡೇಟಾ ಕ್ಲೌಡ್ ಸೆಟಪ್. ಇವರ ಹೇಳ್ತಾ ಇದ್ದಾರೆ ಆಕ್ಟಿವೇಶನ್ಸ್, ಡೇಟಾ ಆಕ್ಟಿವೇಶನ್ಸ್ ನ್ಯೂ ಸ್ಟ್ಯಾಂಡರ್ಡ್ ಡೇಟಾ ಆಕ್ಷನ್, ಕ್ರಿಯೇಟ್ ಡೇಟಾ ಆಕ್ಷನ್, ರಿಯಲ್ ಟೈಮ್ ಡೇಟಾ ವೆಕ್ಟರ್ ಮ್ಯಾನ್ಯಲ್. ಇದಾಗಲ್ಲ. ಆಕ್ಷನ್ ಟಾರ್ಗೆಟ್ ನೇಮ್ ಇಲ್ಲ ಇಲ್ಲಿ. ಡೇಟಾ ಆಕ್ಷನ್ ಟಾರ್ಗೆಟ್ ಬೇಕು ನಮ್ಗೆ. ಆಕ್ಟಿವೇಶನ್ ಟಾರ್ಗೆಟ್ಸ್, ಡೇಟಾ ಆಕ್ಟಿವೇಶನ್, ಆಕ್ಟಿವೇಶನ್ ಟಾರ್ಗೆಟ್ಸ್ ಇದು ಮಿಸ್ಸಿಂಗ್ ಇದೆ. ಇದನ್ನ ಮಾರ್ಕೆಟಿಂಗ್ ಕ್ಲೌಡ್ ಮಾಡ್ಬಿಡೋಣ. ಅಂದ್ರೆ ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಸಿಸ್ಟಮ್, ಇದು ಸೋರ್ಸ್ ಎಲ್ಲಿ ಆಕ್ಟಿವೇಶನ್ ಹೋಗಿ ಕೂರ್ಬೇಕು ನೋಡೋಣ. ಇಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಇದೆಯಲ್ಲ, ಇಲ್ಲಿಗೆ ಹೋಗಿ ಕೂರ್ಬೇಕು. ನೆಕ್ಸ್ಟ್ ಡಿಕಂಪೈಲರ್ ಗ್ರೂಪ್ಸ್ ಸ್ಪೇಸ್ ಬಂದು ಡಿಫಾಲ್ಟ್. ನೆಕ್ಸ್ಟ್ ಇದ್ಯಾಕೆ ಬಿಸ್ನೆಸ್ ಯೂನಿಟ್ ಸೋರ್ಸ್ ಅಲ್ವಲ್ಲ? ಸೆಲೆಕ್ಟ್ ಅ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಷನ್, ಚೂಸ್ ವಿಚ್ ಬಿಸ್ನೆಸ್ ಯೂನಿಟ್ ಟು ಪಬ್ಲಿಷ್ ಅ ಸೆಗ್ಮೆಂಟ್. ಓಕೆ, ಸೊ ನಾವು ಡೇಟಾ ಕ್ಲೌಡ್ ಸೆಟಪ್ ಅಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ತಗೊಂಡು, ಆಯ್ತಾ, ಅಡ್ಮಿನ್ ಟೂಲ್ಸ್, ಡೆವಲಪರ್ ಟೂಲ್ಸ್, ಕ್ಲೀನ್ ರೂಮ್ಸ್, ಮಾರ್ಕೆಟಿಂಗ್ ಕ್ಲೌಡ್ ಇದಿದೆ, ಎಡಿಟ್, ಅಲೋ ಬಿಸ್ನೆಸ್ ಪ್ರೊಫೈಲು. ಇದೇನಿಕ್ಕೆ? ಸೆಲೆಕ್ಟ್ ದಿ ಬಿಸ್ನೆಸ್ ಯೂನಿಟ್ ಟು ಇಂಜೆಸ್ಟ್ ಡೇಟಾ, ಸೆಲೆಕ್ಟ್ ಬಂಡಲ್ಸ್ ಆಫ್ ಇಂಜೆಕ್ಷನ್, ಇದಾಯ್ತಲ್ಲ. ಓಕೆ, ಸ್ಟಾರ್ಟ್, ಚೂಸ್ ದಿ ಟಾರ್ಗೆಟ್ಸ್, ಮ್ಯಾನೇಜ್ ಇದೆಯಲ್ಲ ಎಲ್ಲ. ಸೆಲೆಕ್ಟ್ ಆಲ್, ಸೇವ್ ಕೊಡೋಣ, ಏನಾಗುತ್ತೆ ಆಮೇಲೆ ನೋಡ್ಕೊಳ್ಳೋಣ. ಎನೇಬಲ್ ಕಾಂಟ್ಯಾಕ್ಟ್ ಟು ಬಿಸ್ನೆಸ್ ಯೂನಿಟ್ ಮ್ಯಾಪಿಂಗ್ ಟು ಕ್ಲೌಡ್ ಇನ್ ಟು ದಿಸ್ ಫೀಚರ್. ಇದು ಮಾಡದೆ ಆಗಲ್ಲ, ನೋಡೋಣ ಇದನ್ನ ಹೆಂಗ್ ಮಾಡೋದು. ಇಮೇಲ್ ಕಳ್ಸಕ್ ಮುಂಚೆ there are ಲಾಟ್ ಆಫ್ ಎಕ್ಸರ್ಸೈಸ್. ಇನ್ನೂ ನಮಗೆ ಪ್ರೆಫರೆನ್ಸ್ ಪೇಜಸ್ ಬೇಕು ಅನ್ಸುತ್ತೆ. ಫ್ರಮ್ ಡೇಟಾ ಕ್ಲೌಡ್ ಸೆಟಪ್, ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್, ಕ್ಲಿಕ್ ನ್ಯೂ, ಸೇವ್ ಇದಾಯ್ತು. ಟು ಕ್ರಿಯೇಟ್ ನ್ಯೂ ಕನೆಕ್ಷನ್ ಆಯ್ತು. ಟು ಪ್ರೊವೈಡ್ ಮಾರ್ಕೆಟಿಂಗ್ ಕ್ಲೌಡ್ ಎಂಜಿನಿಯರಿಂಗ್ ಕ್ರೆಡೆನ್ಷಿಯಲ್ಸ್ ಮ್ಯಾನೇಜ್ ಆಯ್ತು, ಇದಾಯ್ತು. ಟು ಎನೇಬಲ್ ಬಿಸ್ನೆಸ್ ಯೂನಿಟ್ ಮ್ಯಾಪಿಂಗ್, ಕ್ಲಿಕ್ ಸೇವ್ ಆಯ್ತಲ್ಲ. ಬಟ್ ಅದೇ ಈಗ ಇದು ಬಂತು. ಓಕೆ, ಇದು ಬಂತು. ಓಕೆ, ಇದು ಮಿಸ್ಸಿಂಗ್ ಇತ್ತು, ಈಗ ಬಂತು. ಇದು ಎನೇಬಲ್ ಮಾಡಬೇಕು. ಓಕೆ, ಎನೇಬಲ್ ಆಯ್ತು. ಈಗ
ವಿ ಕಾಂಟ್ ಎನೇಬಲ್ ದಿಸ್ ಯೂನಿಟ್ ಮ್ಯಾಪಿಂಗ್ ಟ್ರೈ ನೌ ಅಗೇನ್ ಆರ್ ಲೇಟರ್. ಓಕೆ, ರೀಲೋಡ್ ಮಾಡೋಣ. ಇದು ಆಕ್ಚುಲಿ ಇದು ಎನೇಬಲ್ ಆಗಬೇಕು. ಓಕೆ, ಓಕೆ, ಕ್ಲಿಕ್ ಸೆಲೆಕ್ಟ್ ಅಂಡ್ ಮ್ಯಾನೇಜ್. ಮ್ಯಾನೇಜ್ ಡಿಕಂಪೈಲರ್ ಅಕಾಡೆಮಿ ಸೇವ್. ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದಾಗಿದೆ. ಇದು ಆಕ್ಟಿವೇಟ್ ಆಗ್ತಾ ಇಲ್ಲ. ವಿ ಕಾಂಟ್ ಎನೇಬಲ್ ದಿಸ್ ಬಿಸ್ನೆಸ್ ಯೂನಿಟ್ ಮ್ಯಾಪಿಂಗ್ ರೈಟ್ ನೌ, ಟ್ರೈ ಅಗೇನ್ ಲೇಟರ್. ಸೆಲೆಕ್ಟ್ ಬಿಸ್ನೆಸ್ ಯೂನಿಟ್ ಟು ಆಕ್ಟಿವೇಟ್. ಓಕೆ, ಮ್ಯಾನೇಜ್ ಡಿಕಂಪೈಲರ್ ಅಕಾಡೆಮಿ ತಗೊಳ್ಳೋಣ. ಇಲ್ಲಿಗೆ ಆಕ್ಟಿವೇಟ್ ಆಗ್ಬೇಕದು. ನೋಡೋಣ ಇದು ಏನಾಗುತ್ತೆ ಅಂತ. ಪರ್ಫೆಕ್ಟ್. ಈಗ ಎನೇಬಲ್ ಆಗುತ್ತಾ? ಎನೇಬಲ್ ಆಗ್ಲಿಲ್ಲ. ಓಕೆ, ಆಕ್ಟಿವೇಶನ್ ಟಾರ್ಗೆಟ್ ಅಂತೂ ಇದೆ. ಲೆಟ್ಸ್ ಸಿ ವೆದರ್ ವಿ ಕ್ಯಾನ್ ಗೆಟ್ ಆಕ್ಟಿವೇಶನ್ ಟಾರ್ಗೆಟ್ಸ್ ನ್ಯೂ. ಸೆಗ್ಮೆಂಟ್ ಮಾಡಿದ ಆಕ್ಟಿವೇಶನ್ ಮಾಡಬೇಕು. ಆಕ್ಟಿವೇಶನ್ ಮಾಡಿದ ಎಲ್ಲಿಗೆ ಹೋಗಿ ಕೂರುತ್ತೆ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಈಗ ನಮ್ಗೆ ಬಿಸ್ನೆಸ್ ಯೂನಿಟ್ ತೋರಿಸ್ಬೇಕು. ಆಕ್ಟಿವೇಶನ್ ನೇಮು ಡಿಕಂಪೈಲರ್ ಅಕಾಡೆಮಿ and then select space. Next ಇಲ್ಲ ಬಿಸ್ನೆಸ್ ಯೂನಿಟ್ ಸೆಲೆಕ್ಟ್ ಕನೆಕ್ಷನ್ ಡಿಕಂಪೈಲರ್ ಟೆಕ್ನಾಲಜೀಸ್, ಡಿಕಂಪೈಲರ್ ಅಕಾಡೆಮಿ. ಓಕೆ, ವೆರಿ ಗುಡ್. ಸೊ ನಮ್ಮ ಹತ್ರ ಈಗ ಆಕ್ಟಿವೇಶನ್ ಇದೆ, ಟಾರ್ಗೆಟ್ ಸೆಗ್ಮೆಂಟ್ ಇದೆ. ಪರ್ಫೆಕ್ಟ್. ಸೊ ಡೇಟಾ ಸೆಗ್ಮೆಂಟ್ಸ್ ಬರೋಣ. ಎಲ್ಲೋಯ್ತಪ್ಪ ಅದು? ಡೇಟಾ ಸೆಗ್ಮೆಂಟ್ಸ್. ಇದು ಹೆಸರು ಚೇಂಜ್ ಮಾಡ್ಬೇಕಿತ್ತಲ್ಲ, ಹೆಸರು ಚೇಂಜ್ ಆಗಲ್ಲ. ಓಕೆ, ತೊಂದರೆ ಇಲ್ಲ. ಆಕ್ಟಿವೇಶನ್ಸ್ ಒಂದು ಇಲ್ಲ, ಆಕ್ಟಿವೇಶನ್ಸ್ ಕೊಡ್ತೀನಿ. ಇಮೇಲ್ ಫಸ್ಟ್ ಸೆಗ್ಮೆಂಟ್, ಆಕ್ಟಿವೇಶನ್ ಟಾರ್ಗೆಟ್. ಓಕೆ, ದಿಸ್ ಇಸ್ ಗುಡ್. ಆಕ್ಟಿವೇಶನ್ ಮೆಂಬರ್ಶಿಪ್. ಕಂಟಿನ್ಯೂ. ಇಮೇಲು, ಕಾಂಟ್ಯಾಕ್ಟ್ ಪಾಯಿಂಟ್ ಇಮೇಲು, ಡಿಕಂಪೈಲರ್ ಅಕಾಡೆಮಿ. ಸೇವ್. ನೆಕ್ಸ್ಟ್ ಇಂಡಿವಿಜುವಲ್ ಐಡಿ, ಇಮೇಲ್ ಅಡ್ರೆಸ್. ಓಕೆ, ನೇಮ್ ಇಮೇಲ್ ಅಂಡರ್ಸ್ಕೋರ್ ಫಸ್ಟ್ ಅಂಡರ್ಸ್ಕೋರ್ ಸೆಗ್ಮೆಂಟ್ ಅಂಡರ್ಸ್ಕೋರ್ ಆಕ್ಟಿವೇಶನ್. ಓಕೆ, incremental refresh, exclude records modified since the last refresh, exclude the records removed from the last refresh. ಎಲ್ಲಿ ಬಿಡಿ, ಅದೇನು ತೊಂದರೆ ಇಲ್ಲ. ಸೊ ನಮ್ಮ ಹತ್ರ ಒಂದು ಸೆಗ್ಮೆಂಟ್ ಇದೆ, ಒಂದು ಆಕ್ಟಿವೇಶನ್ ಇದೆ, ಆಕ್ಟಿವೇಶನ್ ಟಾರ್ಗೆಟ್ ಇದೆ. ಈಗ ನಮ್ಗೆ ಇಮೇಲ್ ಬಿಲ್ಡ್ ಆಗಿ ಪ್ರಿವ್ಯೂ ಅಂಡ್ ಟೆಸ್ಟ್ ಆರು ಮಾಡ್ಬೇಕಾಗ್ಬೋದು. ಬಟ್ ಆದ್ರೆ ನಮ್ಮ ಸೆಗ್ಮೆಂಟ್ ಅಲ್ಲಿ 0 ಮೆಂಬರ್ಸ್ ಇದ್ದಾರೆ, ಯಾರು ಇಲ್ಲ. ಓಕೆನಾ? ಸೊ ಅಲ್ಲಿಗೆ ಇದು ರೆಡಿ ಆಯ್ತು, ಇದು ಪ್ರೋಸೆಸಿಂಗ್ ಅಲ್ಲಿ ಇದೆ. ಓಕೆ, ಈಗ ವಾಪಸ್ ನಾವು CMS ಹೋಗೋಣ. CMS ಕಾಂಟೆಂಟ್ ವರ್ಕ್ ಸ್ಪೇಸಸ್, MC ನೆಕ್ಸ್ಟ್ ಫೋಲ್ಡರ್ ಇದು, ಅದೇ ವರ್ಕ್ ಸ್ಪೇಸ್. ವರ್ಕ್ ಸ್ಪೇಸ್ ಅಲ್ಲಿ ಇಮೇಲ್ ಅಲ್ಲಿ ಇದು ನಾನ್ ಬಿಲ್ಡ್ ಮಾಡಿದ್ದು ಚಂದ್ರಪ್ರಸಾದ್. ಓಕೆ, ಡ್ರಾಫ್ಟ್ ಅಲ್ಲಿ ಇದೆ. ಪ್ರಿವ್ಯೂ ಮಾಡಕ್ಕೆ ನಮ್ಮ ಹತ್ರ ಸೆಗ್ಮೆಂಟ್ ಇರ್ಲಿಲ್ಲ, ಈಗಿದೆ ನೋಡೋಣ.
ಗೊತ್ತಿಲ್ಲ ಎಲ್ಲ ವಸ್ತು ನನಗೂನು. ಸ್ಕ್ರಾಚ್ ಇಂದ ಇಮೇಲ್ ಬಿಲ್ಡ್ ಮಾಡಿದ್ರೆ ಹೆಂಗ್ ಬಿಲ್ಡ್ ಮಾಡ್ಬೇಕು ಅಂತ ನೋಡ್ಬೇಕಾಗತ್ತೆ. ನೋಡೋಣ, ಲೋಡ್ ಆಗ್ಲಿ. ಪ್ರಿವ್ಯೂ ಆಗೋದಕ್ಕೆ ಸೆಗ್ಮೆಂಟ್ ಇಲ್ಲ ನಮ್ಮ ಹತ್ರ. ಡೋಂಟ್ ಹ್ಯಾವ್ ಸೆಗ್ಮೆಂಟ್. ಸೆಗ್ಮೆಂಟ್ ಇದೆ, ಸೆಗ್ಮೆಂಟ್ ಅಲ್ಲಿ ಡೇಟಾ ಇಲ್ಲ. ಇಲ್ಲಿದೆ ಸೆಗ್ಮೆಂಟ್. ಸೆಗ್ಮೆಂಟ್ ಅಲ್ಲಿ ಪಾಪ್ಯುಲೇಷನ್ 0 ಇದೆ. ಈ ಪಾಪ್ಯುಲೇಷನ್ ಹೆಂಗಾರ ತಗೊಂಡ್ಬರ್ಬೇಕೀಗ. ಎಡಿಟ್. ನಮ್ಗೆ ಮೋಸ್ಟ್ಲಿ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ರೆಡಿ ಮಾಡಬೇಕು. ಸಬ್ಜೆಕ್ಟ್ ಲೈನು ಪ್ರಿವ್ಯೂ ಮಾಡಕ್ ಆಗಲ್ಲ, ಸೆಗ್ಮೆಂಟ್ ಇದೆ. ಇಮೇಲ್ ನೋ ರಿಪ್ಲೈ. ಇದೇನಿಗೆ ಬರ್ತಾ ಇದೆ ಫ್ರಮ್ ಅಡ್ರೆಸ್? ಇದು ಬರಬಾರ್ದು. ಇದು ಆಕ್ಚುಲಿ ನಮ್ದು ಡೊಮೈನ್ ಬರಬೇಕು. ಇದನ್ನೊಂದು ರೆಡಿ ಮಾಡ್ಬೇಕಾಗತ್ತೆ ನಾವು. ಇದನ್ನು ಫ್ರಮ್ ಆಕ್ಚುಲಿ ಬರಬಾರ್ದು. ಅದಕ್ಕೆ ಇದೇ ತೊಗೊಳ್ಳೋಣ. ಸೆಂಟ್ ಟೆಸ್ಟ್ ಆಗತ್ತೆ? ಆಗಲ್ಲ, ಸೆಗ್ಮೆಂಟ್ ಇಲ್ಲ. ವಿ ಕುಡಂಟ್ ಸೆಂಟ್ ಟೆಸ್ಟ್. ಸೆಲೆಕ್ಟ್ ಅ ಸ್ಯಾಂಪಲ್. ಸರ್ಚ್ ಇಲ್ವಲ್ಲ. To view your latest edits, save the content. If the message contains unpublished images, publish them to see the. Select any published segment to preview messages. Message personalization. ನಮಗೆ ಸೆಗ್ಮೆಂಟ್ ಇಲ್ಲ. ಸೆಗ್ಮೆಂಟ್ ಸ್ಟ್ಯಾಂಡರ್ಡ್ ಆಕ್ಟಿವ್ ಪಬ್ಲಿಷ್ ಆಗಿದೆಯಲ್ಲ, ಬಟ್ ಜನ ಇಲ್ಲ. ನೋ ರಿಫ್ರೆಶ್. ಪಬ್ಲಿಷ್ ನಾವು. ಓಕೆ. ಪಬ್ಲಿಷ್ ಸ್ಟೇಟಸ್ ಇಲ್ಲಿದೆ ನೋಡಿ. ಹಾ, ಪಬ್ಲಿಷಿಂಗ್. ನೋಡೋಣ ಇದು. ಹೋಪ್ಫುಲಿ ಇದು, ಬಟ್ ಜನ ಇಲ್ವಲ್ಲ. ಬಾ ಸ್ಟೆಪ್ಸ್ ನೆನ್ಪಿಟ್ಕೋಬೇಕು. ಅದು ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಟೈಮ್ ಆದಾಗ ಎಲ್ಲಾನು ಆಟೋಮೇಷನ್ ಸ್ಟುಡಿಯೋ ಜರ್ನಿ ಬಿಲ್ಡರ್ ನಾನು ಕಲಿಬೇಕಾದ್ರೆ ಹಿಂಗೇನು, ಇಲ್ಲಿದೆ ಡೇಟಾ, ಅಲ್ಲಿದೆ ಡೇಟಾ, ಹಿಂಗ್ ನೋಡ್ಬೇಕು, ಹಂಗ್ ನೋಡ್ಬೇಕು. ದಟ್ ಇಸ್ ಆಲ್ ದೇರ್. ಸೆಗ್ಮೆಂಟ್ಸ್ ಬರೋಣ ವಾಪಸ್ಸು. ಸ್ಟ್ಯಾಂಡರ್ಡ್ ಪಬ್ಲಿಷ್ ಟೈಪು. ಇಲ್ಲಿ ಪಬ್ಲಿಷಿಂಗ್ ಇಂದ ಮುಂದಕ್ಕೆ ಹೋಗ್ಬೇಕಿದು. ಇದಾದ್ಮೇಲಿಂದ ಮೋಸ್ಟ್ಲಿ ನಾವಿಲ್ಲಿ ಸಬ್ಜೆಕ್ಟ್ ಲೈನ್ ಚೇಂಜ್ ಮಾಡಬೇಕು. ಇನ್ವೈಟ್. To know decompiler technologies. Our story to know. Add merge field. Organization, recipient, company name, address, mobile, first name. Okay, name it. First name. Okay. Recipient first name. Perfect. Save. ಇಲ್ಲಿ ಒಂದು ಎರರ್ ಬರ್ತಾ ಇದೆ. ಈ ಎರರ್ ಬಂದೇ ಬರುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಲುಕ್ಸ್ ಲೈಕ್ ಯು ಡೋಂಟ್ ಹ್ಯಾವ್ ಅ ರಿಕ್ವೈರ್ಡ್ ಡೇಟಾ ಗ್ರಾಫ್ಸ್ ಸೆಟಪ್. ಲರ್ನ್ ಮೋರ್. ಇದನ್ನ ನಾವೇ ಎಡಿಟ್ ಮಾಡ್ಬಿಡ್ಬೋದಾ? ಇದು ಆಕ್ಚುಲಿ ಡೈನಮಿಕ್ ಅಂತ ತೋರಿಸ್ತಾ ಇದೆ. ತೊಂದರೆ ಇಲ್ಲ. ಸರ್ ಅಸಿಸ್ಟೆಂಟ್ ಸೆಟಪ್ ಎಲ್ಲ ಎಲ್ಲೋ ಡೇಟಾಗ್ರಾಫ್ ಸೆಟಪ್ ಮಾಡ್ತೀವಲ್ಲ ಸರ್? ಎಲ್ಲಿ ಮೇಡಮ್?
ಅಸಿಸ್ಟೆಂಟ್ ಸೆಟಪ್ ಎಲ್ಲ ನೋಡಿದ್ದೆ ಸರ್ ನಾನು, ಡೇಟಾಗ್ರಾಫ್. ಡೇಟಾ ಗ್ರಾಫ್ ನಾವು ಇದಕ್ಕೆ ಏನಕ್ಕೆ ಸೆಟಪ್ ಮಾಡಬೇಕು ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಸರ್. ನೋಡೋಣ ಇದೆ. ಬಟ್ ಆದ್ರೆ ನನ್ನ ಪ್ರಕಾರ ಇಮೇಲ್ ಕಳ್ಸೋದಕ್ಕೆ ಇನ್ನೂ ಸುಮಾರು ಕೆಲಸ ಇದೆ. ಯಾಕೆಂದ್ರೆ ಈ ಇಮೇಲ್ ಅಲ್ಲಿ ನಮ್ಗೆ ಅನ್ಸಬ್ಸ್ಕ್ರೈಬ್ ಲಿಂಕ್ ಇದೆ, ಬಟ್ ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಡೇಟಾ ಸೋರ್ಸಸ್ ಇದೆ, ವರ್ಕ್ ಫ್ಲೋಸ್ ಇದೆ, ಮ್ಯಾನೇಜ್ ಡೇಟಾ ಸೋರ್ಸಸ್ ಅಲ್ಲಿ ನೇಮು, ಇವೆಂಟು, ಅಪೆಕ್ಸ್, ಪರ್ಸನಲೈಸೇಷನ್, ರೆಕಮೆಂಡೇಶನ್, ಡೇಟಾ ಪ್ರೊವೈಡರು, ಡೇಟಾ ಇಲ್ಲ, ತುಂಬಾ ಇದೆ ಇದು. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಬಟ್ ವಿ ಹ್ಯಾವ್ ನೋ ಅದರ್ ಆಪ್ಷನ್. ಸೇವ್ ಮಾಡೋಣ. ಎಡಿಟ್ ಡೀಟೇಲ್ಸ್ ಏನಿದೆ? ನೋ ಎಕ್ಸ್ಟೆನ್ಷನ್ ಎಟ್. ಎ ಪಿ ಐ ನೇಮು. ಓಕೆ, ಕೋಡ್ ವ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಕೋಡ್ ವ್ಯೂ, ಓಕೆ, ಇಲ್ಲಿದೆ ಕೋಡ್ ವ್ಯೂ. ಓಕೆ, ಎಡಿಟ್ ಮಾಡಕ್ ಬಿಡಲ್ಲ ಇದನ್ನ ಅವನು. ಕನ್ವರ್ಟ್ ಟು ಕೋಡ್ ಕೊಟ್ಟಿದ್ದಾನೆ. ಇದು ಡ್ರ್ಯಾಗ್ ಅಂಡ್ ಡ್ರಾಪ್ ಫೀಚರ್. ಇದು ಹೈಡ್ ಕಾಂಪೋನೆಂಟ್ಸ್. ಓಕೆ, ಇದು ಈ ಪ್ರಾಪರ್ಟೀಸ್ ಕಾನ್ಸೆಪ್ಟ್. ಸೆಕ್ಷನ್ಸ್ ಯು ಐ ಅಷ್ಟೇ. ಅಂಡು ರೀಡು, ಡೆಸ್ಕ್ಟಾಪ್, ಮೊಬೈಲು. ಓಕೆ, ಇದು ಪಬ್ಲಿಷಿಂಗ್ ಮುಗಿಬೇಕು, ಇದು ಪಬ್ಲಿಷ್ಡ್ ಸ್ಟೇಟಸ್ ಬರಬೇಕು ಮೋಸ್ಟ್ಲಿ. ನಾವು ಇಮೇಲ್ ಕಳಿಸ್ಬೇಕು ಅಂದ್ರೆ ವಿ ನೀಡ್ ಟು ವರ್ಕ್ ಅನ್ಸುತ್ತೆ ನನಗೆ. ಸೊ ಪ್ಯಾರಲಲಿ ಇದು ವರ್ಕ್ ಆಗಲ್ಲ ನಮ್ಗೆ. ಹೆಲ್ಪ್ ಡಾಕ್ ಅಲ್ಲಿ ಮಾರ್ಕೆಟಿಂಗ್ ಕ್ಲೌಡ್, ನೆಕ್ಸ್ಟ್ ಇಮೇಲ್ ಚಾನಲ್, help.salesforce.com ಒಂದು. ಇನ್ನೊಂದು ಈ ಲಿಂಕ್ ಅಲ್ಲಿ ಏನಾದ್ರು ಸಿಗುತ್ತಾ ನೋಡೋಣ. ನಾನು ಈ ಲಿಂಕ್ ಅಲ್ಲಿ ಸೆಟಪ್ ಡೆಮೋವರೆಗೂ ಬ್ರ್ಯಾಂಡಿಂಗ್ ಕಾಂಟೆಂಟ್, ಕ್ಯಾಂಪೇನ್ ಕ್ರಿಯೇಷನ್, ಡೇಟಾ ಗ್ರಾಫ್ಸ್ ಇದೆ, ಫಾರ್ಮ್ಸ್ ಅಂಡ್ ಲ್ಯಾಂಡಿಂಗ್ ಪೇಜಸ್ ಇದೆ, ಡೈನಮಿಕ್ ಕಾಂಟೆಂಟ್, ಬಿಲ್ಡ್ ಪರ್ಸನಲೈಸೇಷನ್ ಎಕ್ಸ್ಪೀರಿಯನ್ಸಸ್ ವಿತ್ ಡೈನಮಿಕ್ ಎಲಿಮೆಂಟ್ಸ್ ಅಂಡ್ ಟಾರ್ಗೆಟಿಂಗ್ ರೂಲ್ಸ್, ಸ್ಕೋರಿಂಗು, ರಿಪೀಟರ್ಸ್ ಇನ್ ಇಮೇಲು, ಎಕ್ಸ್ಟರ್ನಲ್ ಫಾರ್ಮ್ಸ್, ಕನ್ಸೆಂಟ್ ಮ್ಯಾನೇಜ್ಮೆಂಟು, experience templates, personalization attributes, personalization points, data streams, right? Setup personalization, setup intelligence, website tracking, record triggered emails, API triggered flows, include dynamic content blocks that display multiple records of products, events, and promotions in a single email. Campaign creation ಇದೆ, brand, establish your brand color, typography and all marketing assets. ಇದೊಂದು ಚೆಕ್ ಮಾಡೋಣ ಇರಿ, ನೋಡೋಣ ಏನಾದ್ರು ಸಿಗುತ್ತಾ ಅಂತ. ಓಕೆ, ಮಾರ್ಕೆಟಿಂಗು, ಎಡಿಟ್ ಟೋನು. ಓಕೆ, ಇದು ದಿಸ್ ವಿಲ್ ನಾಟ್ ವರ್ಕ್. ರಿಪೀಟರ್ಸ್ ಇನ್ ಇಮೇಲ್ ಚೆಕ್ ಮಾಡೋಣ. ಡೇಟಾ ಕ್ಲೌಡ್, ಡೇಟಾ ಮಾಡಲ್, ಆಬ್ಜೆಕ್ಟ್, ಡೇಟಾ ಸ್ಟ್ರೀಮ್, ಡೇಟಾ ರಿಲೇಶನ್ಶಿಪ್. ಎಲ್ಲೂ ಇಲ್ಲ. ಬ್ರ್ಯಾಂಡಿಂಗ್, ಕ್ಯಾಂಪೇನ್, ಡೇಟಾ ಗ್ರಾಫ್ಸ್ ಏನ್ ಮಾಡುತ್ತೆ? ಡೈನಮಿಕ್ ಕಾಂಟೆಂಟ್ ನೋಡೋಣ ಇಲ್ಲಿ, ನೋಡೋಣ. ಮ್ಯಾನೇಜ್ ಡೇಟಾ ಸೋರ್ಸಸ್. ಇಲ್ಲಿ ಓಕೆ, ಆಡ್ ಮರ್ಚ್ ಫೀಲ್ಡ್, ಪ್ರಿವ್ಯೂ. ಓಕೆ, ಇಲ್ಲೇನೋ ಇದೆ, ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ.
ಪ್ಯಾರಲ್ಲಿ ನಾವು ಇದನ್ನ ನೋಡ್ಕೋತಾ ಇರ್ಬೇಕಾಗುತ್ತೆ, ರೀಲೋಡ್ ಮಾಡೋಣ. ಈ ಟೈಮ್ ತೊಗೊಳುತ್ತೆ. ಟೆಕ್ಸ್ಟ್ ಟೈಮ್. ಸೆಟ್ ಡೇಟಾ ಗ್ರಾಫ್ಸ್. ನಾವು ಇದನ್ನ ಫಾಲೋ ಮಾಡ್ಕೊ ಬರ್ಬೇಕಾ ಅಂತ ಒಂದು ಡೌಟ್ ಇದೆ. ಫ್ರಮ್ ದಿ ಇಮೇಲ್ ಪ್ಯಾನಲ್ ಸೆಲೆಕ್ಟ್ ದಿ ಡೇಟಾ ಸೋರ್ಸ್ ಟ್ಯಾಬ್. Replace NTO customers from the data graph. Select NTO customers from the data graph. Select click save. Okay, now mostly ಇದು ಆಕ್ಚುಲಿ ನನ್ನ ಪ್ರಕಾರ ಅವರು ಇಮೇಲ್ಗೆ ಕೊಟ್ಟಿದ್ದಾರೆ ಅಂತ. ಕನ್ಸೆಂಟ್ ಮ್ಯಾನೇಜ್ಮೆಂಟ್. ಓಕೆ, ಬ್ರ್ಯಾಂಡಿಂಗ್ ಸೆಟಪ್ ಡೆಮೋ ಆರ್ಗ್ ಆಯ್ತು. ಬ್ರ್ಯಾಂಡ್ ಬಂದ್ರೆ ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಿ, select content tab, content workspace for marketing cloud from the list view. List view. ಇದು ಬರ್ಲಿ ಬಿಡಿ. ಇಲ್ಲಿಗೆ ಬಂದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರ ನಾವು ಮಾರ್ಕೆಟಿಂಗ್ ಹೋಗಿ ಡ್ರಾಪ್ ಡೌನ್ ಅಲ್ಲಿ ಮೋಸ್ಟ್ಲಿ ಇದನ್ನೇ ಫಾಲೋ ಮಾಡ್ಬೇಕಾ ಅಂತ. ಕಾಂಟೆಂಟ್ ಟ್ಯಾಬ್ ಹೋಗಿ ಅಂತ ಇದ್ದಾನೆ. ಕಾಂಟೆಂಟ್ ಟ್ಯಾಬ್ ಫ್ರಮ್ ದಿ, ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಿಲ್ಲ ಅವನು. Content works. Select content tab. Select content workspace for marketing cloud from the list view. ಎಲ್ಲಿದೆ ಕಾಂಟೆಂಟ್ ವರ್ಕ್ಸ್ಪೇಸ್? ಕಾಂಟೆಂಟ್ ವರ್ಕ್ಸ್ಪೇಸ್ ಫಾರ್ ಮಾರ್ಕೆಟಿಂಗ್ ಕ್ಲೌಡ್. ಓಕೆ, ಆಯ್ತು. From the click add, select content menu, select the brand radio button and then click create. Add content brand. ಓಕೆ 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 ಓಕೆ. ಓ, ಇವೆಲ್ಲ ಸುಮಾರಿದೆ, ಹಂಗಾರೆ ನೋಡೋಣ ಇಲ್ಲಿ. ಪರ್ಫೆಕ್ಟ್. Copy the below text and enter description text. Okay. So ಟೈಟಲ್ ಏನ್ ಕೊಡಬೇಕು? ಟೈಟಲ್ ಡಿಕಂಪೈಲರ್ ಟೆಕ್ನಾಲಜೀಸ್. ಓಕೆನಾ? API ನೇಮ್. ಓಕೆ, ಇದು ಬೇಡ. ಡಿಸ್ಕ್ರಿಪ್ಷನ್ ಇದನ್ನೇ ಕಾಪಿ ಪೇಸ್ಟ್ ಮಾಡಿ. ಆಮೇಲೆ ಬ್ರ್ಯಾಂಡ್ ಐಡೆಂಟಿಟಿ ಎಲ್ಲಿದೆ? ಓಕೆ, ಸೊ ಇದು ರೈಟ್ ಹ್ಯಾಂಡ್ ಸೈಡ್ ಇದರ ಕ್ಲಿಕ್ ಮಾಡ್ಬೋದಾ? ಓಕೆ, brand, copy the below text and enter the brand identity text area field. Brand identity text area field ಎಲ್ಲಿದೆ? Borders, margins, buttons, typography, colors, brand identity ಎಲ್ಲೂ ಇಲ್ವಲ್ಲ? ಓಕೆ, branding content in the brand tone section edit. ಓಕೆ, ಒಂದ್ ನಿಮಿಷ ಇರಿ, ಸೇವ್ ಮಾಡ್ಬೇಕಾ ಇದು? ಓಕೆ, ಸೇವ್ ಮಾಡೋಣ, ನೋಡೋಣ ಏನ್ ಬರುತ್ತೆ ಅಂತ. ಇಷ್ಟೇ ಬರೋದು ಬ್ರ್ಯಾಂಡ್ ಡೀಟೇಲ್ಸ್. ಟೈಟಲ್, API ನೇಮ್, ಡಿಸ್ಕ್ರಿಪ್ಷನ್. ಆದ್ರೆ ಡಿಸ್ಕ್ರಿಪ್ಷನ್ ಸಿಕ್ತು. ಕಾಪಿ ದಿ ಬಿಲೋ ಟೆಕ್ಸ್ಟ್ ಇನ್ and enter it in the brand identity text area.
ಓಕೆ, ಇದೇನೆ. ಇಲ್ಲ, ಇಲ್ಲಿ ಬ್ರ್ಯಾಂಡ್ ಐಡೆಂಟಿಟಿ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಸೇವ್, ಪಬ್ಲಿಷ್, ಇಂಗ್ಲಿಷ್, ಪಬ್ಲಿಷ್ ಮಾಡೋಣ ನೋಡೋಣ. ಪ್ಯಾರ್ಲಲ್ಲಿ ಇದೇನೋ ಬೇರೆ ಇದೆ, ಇದು ತೊಂದರೆ ಇಲ್ಲ. ಇದು ಬ್ರ್ಯಾಂಡ್, ಇದು ಇಮೇಲ್. ಇಮೇಲ್ ಪ್ರಿಫರೆನ್ಸ್ ಪೇಜ್ ಇಲ್ಲೇ ಇದೆಯಲ್ಲ. ಓಕೆ ಓಕೆ, ಕಾಂಟೆಂಟ್ ಇಲ್ಲಿ ಕೂತಿದೆ. ಕಾಂಟೆಂಟ್ ವರ್ಕ್ ಸ್ಪೇಸ್ ಫಾರ್ ಮಾರ್ಕೆಟಿಂಗ್ ಕ್ಲೌಡ್, ಬ್ರ್ಯಾಂಡ್ ಸೆಂಟರ್. ಒಂದೇ ನಿಮಿಷ, ಇಲ್ಲಿ ನೋಡೋಣ ಇರಿ. ಇಲ್ಲಿ ಮೋಸ್ಟ್ಲಿ MC ನೆಕ್ಸ್ಟ್ ಇಮೇಲ್ ಫೋಲ್ಡ್ರು ಸುಮಾರು ಅವರೇ ಡ್ರಾಫ್ಟ್ ಮಾಡಿ ಮಡಗಿದ್ದಾರೆ. ಓಕೆನಾ? ಪ್ಯಾರ್ಲಲ್ಲಿ ನಾವು ಡೇಟಾ ಹೋಗೋಣ. ಸೆಗ್ಮೆಂಟ್ಸ್ ಪಬ್ಲಿಷಿಂಗ್ ಇದು ತುಂಬಾ ಸ್ಲೋ. ಇದು ಅದು ಆಕ್ಚುಲಿ ತಪ್ಪು ಮಾಡಿದ್ದೀನಿ ನಾನು. 2 years ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೇನೆ ನಾನು ಸ್ಟ್ಯಾಂಡರ್ಡ್ ಪಬ್ಲಿಷಿಂಗ್ ತಗೊಂಡ್ಬಿಟ್ಟಿದ್ದೀನಿ. ಸೆಗ್ಮೆಂಟ್ ಸ್ಟೇಟಸ್ ಪಬ್ಲಿಷಿಂಗು ನೋ ರಿಫ್ರೆಶ್. ಸೆಗ್ಮೆಂಟ್ಸ್ ಇಲ್ಲಿ ಎಡಿಟ್ ರೂಲ್ಸ್, ಎಡಿಟ್ ಪ್ರಾಪರ್ಟೀಸ್. ಒಂದು ನಿಮಿಷ ಇರಿ, ತೋರಿಸ್ತೀನಿ. ಮೋಸ್ಟ್ಲಿ ನಾನು ಆಕ್ಚುಲಿ ಇಲ್ಲಿ ಏನ್ ಫಿಲ್ ಔಟ್ ದಿಸ್ ಫಿಲ್ ಐತಲ್ಲ. ಇದು ರ್ಯಾಪಿಡ್ ಪಬ್ಲಿಷಿಂಗ್ ತಗೋಬೇಕಿತ್ತು ನಾನು. ಇದು ಇಲ್ಲಿ 2 years ತಗೊಂಡ್ಬಿಟ್ಟಿದ್ದೀನಿ. ಆಕ್ಚುಲಿ ಡೇಟಾ ಇಲ್ಲ. 2 years ಆಫ್ ಡೇಟಾನ ಚೆಕ್ ಮಾಡ್ತಾ ಇದ್ದೀವಿ, ಅದಕ್ಕೆ ಲೇಟ್ ಆಗ್ತಾ ಇದೆ. ಏನಕ್ಕೆ ಅಂತ ಸ್ಟ್ಯಾಂಡರ್ಡ್ ಪಬ್ಲಿಷಿಂಗ್ ಮತ್ತೆ ಇದು ಇದು ಸೆಗ್ಮೆಂಟ್ ಇದಕ್ಕೆ ಅಂತ ಬಂದಾಗ ನಾವು ತುಂಬಾ ಇದೆ ನೋಡ್ಕೊಳ್ಳೋದು. ಈಗ ನನ್ನ ಪ್ರಕಾರ ಇದು ರಿವ್ಯೂ ಆಗಲ್ಲ, ಬಿಕಾಸ್ ನಮ್ಗೆ ಡೇಟಾ ಬೇಕು. ಇದೊಂದೇ ನಂಗೆ ಡೌಟ್ ಇರೋದು. ಲರ್ನ್ ಮೋರ್ ನೋಡೋಣ ಇರಿ. ಮಾರ್ಕೆಟಿಂಗ್ ಅಡ್ಮಿನ್ ಸೆಟಪ್ ರಿಕ್ವೈರ್ಮೆಂಟ್ಸ್. ವಿ ಲುಕ್ಡ್ ಹೈ ಅಂಡ್ ಲೋ, ವಿ ಕುಡಂಟ್ ಫೈಂಡ್ ದಿಸ್. ಇಲ್ಲ, ಇವರು ಓಡಿಸೋರು ಇಲ್ಲಿ. ನಮ್ಗೆ ಇಮೇಲ್ ಬಿಲ್ಡ್ ಅಂತೂ ಬಂದಿದೆ. ಪರ್ಸನಲೈಸೇಷನ್ ಮಾರ್ಕೆಟಿಂಗ್ ಕಾಂಟೆಂಟು, ಮ್ಯಾನೇಜ್ ಡೇಟಾ ಸೋರ್ಸಸ್ ಫಾರ್ ಪರ್ಸನಲೈಸಿಂಗ್ ಕಾಂಟೆಂಟ್, ಮರ್ಜ್ ಫೀಲ್ಡ್, ಆಡ್ ಅ ರಿಪೀಟರ್, ಸೆಟ್ ಅಪ್ ಪರ್ಸನಲೈಸೇಷನ್ ಫೀಚರ್ಸ್. ಇದು ನನ್ಗೆ ಇದೆಯಾ ಡೌಟ್ ಇವ್ರದ್ದು. ನೋಡೋಣ ಇದು. ಈ 3 ಇರಬೇಕು. ಇದೆ ಡೇಟಾ ಗ್ರಾಫ್ ಕ್ರಿಯೇಟ್ ಅ ಡೇಟಾ ಗ್ರಾಫ್. When you personalize marketing messages using merge fields or dynamic content, you can improve the customer experience and increase engagement. Before you start personalizing content, set up personalization and configure data graph based on the unified individual object. A data graph is also necessary to personalizing flow decisions. ಹಂಗಾರೆ ನಮ್ಗೆ ಈ 3 ಮಾಡ್ಬೇಕಾ ಅಂತ.
ಟು ಸೆಲೆಕ್ಟ್ ದ ಡೇಟಾ ಗ್ರಾಫ್ ಇನ್ ಮಾರ್ಕೆಟಿಂಗ್ ಕ್ಲೌಡ್ ನೆಕ್ಸ್ಟ್ ಸೆಟಪ್ ಯು ನೀಡ್ 3 ಪರ್ಮಿಷನ್ಸ್. ನನಗೆ ಇವೆರಡಿದೆ, ಡೇಟಾ ಕ್ಲೌಡ್ ಆರ್ಕಿಟೆಕ್ಟ್ ಇಲ್ಲ. ಆಮೇಲೆ ಗೋ ಟು ಪರ್ಸನಲ್ ಕಸ್ಟಮರ್ ಎಂಗೇಜ್ಮೆಂಟ್, ಗೋ ಟು ಪರ್ಸನಲೈಸೇಷನ್ ಸೆಟಪ್, ಸ್ಟಾರ್ಟ್ ಸೆಟಪ್, ಡೆಪ್ಲಾಯ್. ಓಕೆ, ಸೊ ನಾವೀಗ ಹಂಗಾದ್ರೆ ನಾನು ಹೇಳಿಲ್ವ ನೆನ್ನೆನೆ ಇಮೇಲ್ ಬಿಲ್ಡು ನಾವು ನೆನ್ನೆ ಎಷ್ಟು ಈಸಿಯಾಗಿ ಮಾಡಿ ಕಳಿಸ್ಬಿಟ್ವಿ, ಅಷ್ಟು ಈಸಿಯಾಗಿ ಕಳ್ಸೋಕ್ಕಾಗಲ್ಲ ಬಿಕಾಸ್ ವಿ ಆರ್ ಲರ್ನಿಂಗ್ ಇಯರ್. ಸೊ ಇಲ್ಲಿ ಸೆಟಪ್ಗೆ ಹೋಗಿ ಇವನು ಹೇಳೋ ಪ್ರಕಾರ ಫಸ್ಟ್ ನನಗೆ ಇದು ಬೇಕು, ಡೇಟಾ ಕ್ಲೌಡ್. ನನಗೆ ಸೆಟಪ್ ಪರ್ಸನಲೈಸೇಷನ್, ಡೇಟಾ ಗ್ರಾಫ್ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಯೂಸರ್ಸ್ಗೆ ಹೋಗಿ ಪರ್ಮಿಷನ್ ಸೆಟ್ಸ್ಗೆ ಹೋಗಿ ಇಷ್ಟೊಂದು ಇದೆಯಾ, ಡೇಟಾ ಕ್ಲೌಡ್ ಆರ್ಕಿಟೆಕ್ಟ್. ಇದು ಡೇಟಾ ಕ್ಲೌಡ್ ಆರ್ಕಿಟೆಕ್ಟ್ ನನಗ್ ಕೊಡಬೇಕು, ನಾನು ಮಾಡ್ಬೇಕು. ಇದೊಂದು ಸೆಟ್ ಮಾಡೋಣ, ನೋಡೋಣ. ನಂಗ್ ಗೊತ್ತಿಲ್ಲ ಏನೇನ್ ಬರುತ್ತೆ ಅಂತ. ಇವತ್ತಾಗಿದ್ದಾಗಲೇ ಒಂದು ಇಮೇಲ್ ಕಳಿಸ್ಬೇಕು ಅಂತ ಇದೀನಿ. ಚಂದ್ರ SDO.Prasad. ಓಕೆ, ನೆಕ್ಸ್ಟ್ ಅಸೈನು ಡನ್. ಸೊ ಒಂದಾಯ್ತು. ಈಗ ನಾನು ಕಸ್ಟಮರ್ ಎಂಗೇಜ್ಮೆಂಟ್ ಹೋಗಿ ಸೆಟಪ್ ಹೋಗಿ ಕಸ್ಟಮರ್ ಎಂಗೇಜ್ಮೆಂಟ್ ಹೋಗಿ ಇಲ್ವಲ್ಲ, ಫಸ್ಟ್ ಸೆಟಪ್ ಪರ್ಸನಲೈಸೇಷನ್ ಫ್ರಮ್ ದಿಸ್ ಎಂಟರ್ ಕಸ್ಟಮರ್ ಅಂಡ್ ಸೆಲೆಕ್ಟ್ ಕಸ್ಟಮರ್ ಎಂಗೇಜ್ಮೆಂಟ್. ಕಸ್ಟಮರ್ and select customer engagement. Customer engagement ಅಲ್ಲಿ go to personalization setup, start setup. Setup Salesforce person ಇದಲ್ವಲ್ಲ, ಡೇಟಾ ಗ್ರಾಫ್ ಇಲ್ಲ ಇಲ್ಲಿ. ಕಸ್ಟಮರ್ ಎಂಗೇಜ್ ಕಾನ್ಫಿಗರ್ ರೂಲ್ಸ್, ಗೋ ಟು ಸ್ಕೋರಿಂಗ್ ಸೆಟಪ್. ಇದು ಬೇಡ, ಪರ್ಸನಲೈಸೇಷನ್ ಸೆಟಪ್ ನೋಡೋಣ ಇಲ್ಲಿ. ಓಕೆ, ಸೆಟಪ್ ಸಕ್ಸಸ್ಫುಲ್. ಇಲ್ಲಿ ಸೆಟಪ್ ಆಗೋಗಿದೆ ಅಂತ ಹೇಳ್ತಾ ಇದೆ. ಸೆಲೆಕ್ಟ್ ಡೇಟಾ ಸ್ಪೇಸ್, ಡಿಫಾಲ್ಟ್. ನೋಡಿ, ಬಿಫೋರ್ ಯು ಕ್ಯಾನ್ ಯೂಸ್ Salesforce you must deploy required foundational elements data 360 data space that you want to. After deploying this one, ಇದೇನಕ್ಕೆ ಸೆಲೆಕ್ಟ್ ಆಯ್ತಲ್ವಲ್ಲ, ಡೆಪ್ಲಾಯ್ಡ್. ಇದು ಡೆಪ್ಲಾಯ್ಡ್ ಅಂತ ತೋರಿಸ್ತಾ ಇದೆ. This is ready. Enable CRM analytics, select data space, install the personalization pipeline intelligence dashboard, select install ಪರ್ಸನಲೈಸೇಷನ್ ಅಯ್ಯಪ್ಪ ದೇವುಡ, ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸ್ ಬೇಕು ಅಂತ ಇದೆ. ಓಕೆ, ಗೋ ಟು ಡೇಟಾ ಗ್ರಾಫ್ಸ್, ನ್ಯೂ, ನೆಕ್ಸ್ಟ್ ಕಲೆಕ್ಷನ್ಸ್, ನೆಕ್ಸ್ಟ್ ಅದೇ ತಗೊಳುತ್ತೆಲ್ಲ. ಕಲೆಕ್ಷನ್ ಪ್ಲಾನ್ ಐಟಮ್, ಕಲೆಕ್ಷನ್ ಫಿನಾನ್ಷಿಯಲ್ ಅಕೌಂಟ್. ಇದೇನು ತೊಂದರೆ ಇಲ್ಲ, ಏನಿರೋದು.
ಸೆಲೆಕ್ಟ್ ಒನ್ ಆರ್ ಮೋರ್ ಫೀಲ್ಡ್ಸ್ ಇದೆ. ಸೆಲೆಕ್ಟ್ ಆಯ್ತಲ್ವಲ್ಲ ಇದು. ಸಲ್ಲೂ ಇಲ್ಲ ಈಗ. ಡೇಟಾ ಡೇಟಾ ಗ್ರಾಫ್ಸ್ ನೀವು ಸ್ಕ್ರಾಚ್ ಇನ್ ಮಾಡಕ್ ನಮ್ಗೆ ಗೊತ್ತಿಲ್ಲ ಅದು. ಸ್ಕ್ರೀನ್ ಬೇರೆ ವ್ಯೂ ಇಲ್ಲ. Create from scratch next. Standard data graph next. Contact point email. Score data. Email address text ಅಲ್ಲಿ ಐತಲ್ಲ ಇದು. ಆರ್ಟಿ ಎಲ್ಲ ತಗೊಳಲ್ಲ ಬಿಡಿ, ಕಾಸು ಕೊಡ್ಬೇಕಿತ್ತ. ಓಕೆ, ಇದು ಪ್ರೊಸೆಸಿಂಗ್. ಓಕೆ, ಸದ್ಯಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೀವಿ. ಈಗ ನಮ್ಗೆ ಡೇಟಾ ಕ್ಲೌಡ್ ಸೆಗ್ಮೆಂಟ್ಸ್ ಸಕ್ಸಸ್ ಆಗಿದೆ. ನನ್ನ ಪ್ರಕಾರ ಯಾರು ಬಂದಿಲ್ಲ ಇದೆ. ಸೆಗ್ಮೆಂಟೇಶನ್ 0 ಇದೆ. ಇಲ್ಲಿಗೆ ಜನ ಬರ್ಬೇಕೀಗ. ತೊಂದ್ರೆ ಇಲ್ಲ, ಜನ ಬರದೇ ಇದ್ರು ಓಕೆ. ಪ್ರಿವ್ಯೂಗಾದ್ರೂ ಸಿಗುತ್ತಾ ನೋಡೋಣ. ನಾ ಆಡ್ ಮಾಡೋ ಈಗ ಹಂಗಾರೆ ಸೆಗ್ಮೆಂಟ್ ಮಾಡ್ಬೇಕಾಗತ್ತ. ಪ್ರಿವ್ಯೂ ಮಾಡಿ ಇಮೇಲ್ ಪ್ರಿವ್ಯೂ ಆಗಲ್ಲ, ಸೆಗ್ಮೆಂಟ್ ಸಿಗ್ಬೇಕು ಅಟ್ಲೀಸ್ಟ್ ನಮ್ಗೀಗ. ಪ್ರಿವ್ಯೂ ಸೆಲೆಕ್ಟ್ ರೆಸಿಪಿಯಂಟ್ ಒಬ್ರು ಇಲ್ಲ. This segment isn't assigned to a unified individual object. Select a valid segment and try again.
edit rules. Edit. Edit. ಯೂನಿಫೈಡ್ ಇಂಡಿವಿಜುವಲ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಇಂಡಿವಿಜುವಲ್ ಐಡಿ ಇಲ್ಲೇ ಪಾಪ್ಯುಲೇಷನ್ ತೋರಿಸುತ್ತಾ? ಓಕೆ, ಸೇವ್. ಡನ್. ಪಬ್ಲಿಷ್ ನೌ. 522 ಜನ ಇದ್ದಾರೆ ಅಂತ ಹೇಳ್ತಾ ಇದೆ. ಓಕೆ, ಪ್ರಿವ್ಯೂ. ಓಕೆ, ಪಬ್ಲಿಷ್ ಆಗ್ಬೇಕದು ಮತ್ತೆ. ಸೇವ್. ಆಕ್ಚುಲಿ ನನಗೆ ಬಂದಿರೋ ಅಪ್ಡೇಟ್ ಏನು ಅಂದ್ರೆ, ಪೀಪಲ್ ಆರ್ ವರ್ಕಿಂಗ್ ಇನ್ ದಿಸ್ ಟೂಲ್, ಸೇಲ್ಸ್ ಫೋರ್ಸ್ ಒಳಗಿರೋರು ತುಂಬಾ ಕಣಿ ಇದೆ ಇಮೇಲ್ ಕಳ್ಸೋದಕ್ಕೆ. ಅಷ್ಟು ಈಸಿಯಾಗಿ ನಾವು ಮಾರ್ಕೆಟಿಂಗ್ ಕ್ಲೌಡ್ ಸಿಂಪಲ್ ಆಗಿ ಡಿ ಕ್ರಿಯೇಟ್ ಮಾಡಿದ್ವಿ, ಒಂದು ಇಮೇಲ್ ಕ್ರಿಯೇಟ್ ಮಾಡಿದ್ವಿ, ಟೆಸ್ಟ್ ಸೆಂಡ್ ಮಾಡಿದ್ವಿ. ಅಷ್ಟು ಸಿಂಪಲ್ ಆಗಿ ಇಲ್ವೇ ಇಲ್ಲ. ತುಂಬಾ ಚೇಂಜಸ್ ಇದೆ, ತುಂಬಾ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಯ್ತು. ವಾಪಸ್ ಈಗ ಡೇಟಾ ಕ್ಲೌಡ್ ಹೋಗ್ಬಿಡೋಣ. ಗೊತ್ತಿಲ್ಲ ಟು ವಾಟ್ ಎಕ್ಸ್ಟೆಂಟ್, ಬಟ್ ಒಂದೆರಡು ಸತಿ ಮಾಡೋರ್ಗು ಇದು ಎಲ್ಲರಿಗೂ ಇರುತ್ತೆ, ನಾಟ್ ಓನ್ಲಿ ಯು, ಎನಿ ಒನ್ ಅಂಡ್ ಎವ್ರಿ ಒನ್. ಸೊ ಪಬ್ಲಿಷಿಂಗ್ ಅಲ್ಲಿ ಇದೆ, ಪಾಪ್ಯುಲೇಷನ್ 522 ಬಂದಿದೆ. ಈ ಪಬ್ಲಿಷಿಂಗ್ ಕಂಪ್ಲೀಟ್ ಆಗಲಿ. ಸೊ ವಿಲ್ ಕನೆಕ್ಟ್ ಇನ್ ನೆಕ್ಸ್ಟ್ 5 minutes. 5-10 ನಿಮಿಷ ಬ್ರೇಕ್ ತಗೊಳ್ಳಿ, ರೀಜಾಯ್ನ್ ಆಗಿ. ಥ್ಯಾಂಕ್ ಯು. ಯಾರ್ಯಾರು ಇದ್ದೀವಿ? ಓಕೆ, ಗೌತಮ್ ಅಂಡ್ ಭವ್ಯ ರೀಜಾಯ್ನ್ ಆಗಿ 5 minutes ಬ್ರೇಕ್ ತಗೊಳ್ಳಿ. ಓಕೆ ಸರ್.